ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಮೊನ್ನೆ ದಿನ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಮಗನ ಸ್ಕೂಲಲ್ಲಿ ಈ ಥರ ಕೃಷ್ಣ ಕಾಸ್ಟ್ಯೂಮ್ ಹಾಕಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ಒಂದು ಶಲ್ಯ ಇತ್ತು, ಅದು ಪೇಟ ಮಾಡೋಣ ಅಂತ ಈ ಥರ ಒಂದು ರಬ್ಬರ್ ಹಾಕ್ಕೊಂಡು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೇ ಸುಮ್ಮನೆ DIY ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೃಷ್ಣ ಕಾಸ್ಟ್ಯೂಮ್ ಎಲ್ಲ ಮನೇಲಿ ಇದೆ, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ತುಂಬ ಅದು ಅವಶ್ಯಕತೆ ಇರೋದನ್ನು ಎತ್ತಿಡ್ತೀನಿ, ಮತ್ತೆ ಬೇಕಾಗಿರೋ ಟೈಮಲ್ಲಿ ನಮಗೆ ಅದು ಸಿಗಲ್ಲ. ಸೊ ಇವಾಗ ನನ್ನ ಸಿಚುವೇಶನು ಹಾಗೇ ಆಗಿದೆ. ಸೊ ಅದಕ್ಕೆ ಇರೋದ್ರಲ್ಲೇ ಮಾಡಿ ಕಳ್ಸೋಣ ಅಂತ ಈ ಥರ ಒಂದು ಶಲ್ಯಗೆ ಪಿನ್ ಹಾಕಿ, ಅದಕ್ಕೆ ಒಂದು ಫ್ಲವರ್ ಥರ ಮನೆಯಲ್ಲಿತ್ತು, ಅದನ್ನು ಒಂದು ಸೇಫ್ಟಿ ಪಿನ್ ಹಾಕಿ ಆ ಶಲ್ಯದ ರಬ್ಬರ್ ಬ್ಯಾಂಡ್ ಕಾಣ್ದಿರೋಂಗೆ ಈ ಹೂವನ್ನ ಮುಚ್ಚಿದ್ದೀನಿ. ನೆಕ್ಸ್ಟು ರಬ್ಬರ್ ಬ್ಯಾಂಡಲ್ಲಿ ಈ ಥರ ಒಂದು ನವಿಲ್ಗೆರೆನ ಹಾಕಿಟ್ಟಿದ್ದೀನಿ. ಸೊ ಇವಾಗ ಪೇಟ ರೆಡಿ ಆಗಿದೆ. ಸೊ ಯೂಶ್ವಲಿ ಈ ಥರ ಮನೇಲಿ ಎಲ್ಲರ ಮನೇಲೂ ಶಲ್ಯ ಇರುತ್ತೆ. ಸೊ ಏನಾರ ನಿಮ್ಮದು ಕಿರೀಟ ಆ ಥರ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಸಡನ್ನಾಗಿ ಆನ್ ದ ಸ್ಪಾಟ್ ಮಾಡಬೇಕಂದ್ರೆ ಇದೊಂದು ನೋಡಿ ಕ್ವಿಕ್ಕಾಗಿ ಆಗುವಂಥದ್ದು. ನೆಕ್ಸ್ಟು ಕೊಳಲು ಮತ್ತು ಡ್ರೆಸ್ಸು ಒಂದು ಅವನ ಹತ್ರ ಆಲ್ರೆಡಿ ಹಬ್ಬಕ್ಕೆ ತರಿಸಿರೋದಿತ್ತು, ಮತ್ತು ನನ್ನ ಮಗಳದು ಒಂದೆರಡು ಸರ ಇತ್ತು ಮುತ್ತಿಂದು, ಮತ್ತು ಲಕ್ಷ್ಮೀ ಹಬ್ಬಕ್ಕೆ ಮಾಡ್ಕೊಂಡಿದ್ದಂಥ ಒಂದು ಡಾಬ್ ಅದನ್ನು ಯೂಸ್ ಮಾಡೋಣ ಅಂತ ಇಷ್ಟು ಎತ್ತಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ನನ್ನ ಮಗನ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡ್ತಿದ್ದೀನಿ ಅಂತ. ಫಸ್ಟು ಬರೀ ಮೈಯಲ್ಲೇ ಬರೀ ಮಣಿ ಹಾಕಿ ಕಳ್ಸೋಣ ಅಂದ್ಕೊಂಡೆ, ಬಟ್ ಅವ್ನಿಗೆ ಆಲ್ರೆಡಿ ಕೋಲ್ಡ್ ಆಗಿದೆ, ಮೈಯೆಲ್ಲ ಮತ್ತೆ ಗಾಳಿಗೆಲ್ಲ ಎಕ್ಸ್ಪೋಸ್ ಆಗಿ ತುಂಬ ಕೋಲ್ಡ್ ಆಗುತ್ತೆ ಅಂತ ಶರ್ಟು ಸಹ ಹಾಕಿ ಕಳಿಸ್ತಾ ಇದ್ದೀನಿ. ಇದು ಒಂಥರ ಚೆನ್ನಾಗೇ ಇರುತ್ತೆ. ಬಟ್ ಸ್ಕೂಲಿಂದ ಬಂದಾಗ ಹೇಳ್ದೆ ಎಲ್ಲರೂ ಬಟ್ಟೆನೇ ಹಾಕ್ಕೊಂಡಿಲ್ಲ, ಹಂಗೆ ಬಂದಿದ್ರು ಅಂತ. ಸೊ ಫೈನಲಿ ಈ ಪೇಟಸ್ ಎಲ್ಲ ಹಾಕಿ ಆಲ್ಮೋಸ್ಟ್ ನಮ್ಮದು ಕೃಷ್ಣ ರೆಡಿ ಆಗಿದ್ದಾನೆ. ಇವಾಗ ಏನಿದ್ರೂ ಮೇಕಪ್ ಮಾಡಬೇಕಷ್ಟೆ. ಸೊ ಹುಡುಗಿರಿಗೆ ಅಂದರೆ ರಾಧೆಗೆ ತುಂಬ ಮೇಕಪ್ ಇರುತ್ತೆ, ಬಟ್ ಹುಡುಗರಿಗೇನು ಅಷ್ಟು ಇರಲ್ಲ. ಜಸ್ಟ್ ಒಂದು ಹಣೆ ಮೇಲೆ ಅದು ನಾಮ ಇಟ್ಟರೆ ಆಗೋಗುತ್ತೆ. ಸೊ ಪ್ರೀ ಸ್ಕೂಲರೆಲ್ಲ ಅವ್ನಿಗೆ ರೆಡಿ ಮಾಡ್ಸೋಕೆ ತುಂಬ ಒಂಥರ ಒಂದು ಕಡೆ ಕೂರ್ತಾ ಇರಲಿಲ್ಲ, ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಅವ್ನಿಗೆ ಅರ್ಥ ಆಗಿದೆ, ನೀಟಾಗಿ ಕೂತ್ಕೊಂಡ್ರೆ ಅಷ್ಟೇ ನೀಟಾಗಿ ಬರುತ್ತೆ ಅಂತ. ಸೊ ಅದಕ್ಕೆ ಒಂದು ಕಡೆ ಕೂತ್ಕೊಂಡು ನೀಟಾಗಿ ಎಲ್ಲ ಮಾಡಿಸ್ಕೊಂಡ. ಇದೊಂದು ನನಗೆ ಈಸಿ ಆಯಿತು. ಅವ್ನಿಗೆ ಆಲ್ರೆಡಿ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಪ್ರೀ ಸ್ಕೂಲಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲ ನೀಟಾಗಿ ಮಾಡಿಸ್ಕೊಳ್ತಾ ಇದ್ದಾನೆ. ಇವಾಗ ಕಾಲ ಮೇಲೆ ಕೈ ಮೇಲೆ ಎಲ್ಲ ಹಾಕ್ತೆ. ಇದನ್ನು ಅವನು ಆ್ಯಕ್ಚುಲಿ ಸ್ಪೈಡರ್ ಮ್ಯಾನ್ ಟ್ಯಾಟೂ ಅಂದ್ಕೊಂಡ್ಬಿಟ್ಟಿದ್ದಾನೆ. ವೈಟ್ ಇರಲ್ಲಮ್ಮ, ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಮಾಡಬೇಕು ಅಂತ. ಯೂಶ್ವಲಿ ಮೆಹಂದಿ ಹಾಕೋವಾಗೆಲ್ಲ ಸ್ಪೈಡರ್ ಮ್ಯಾನ್ ಟ್ಯಾಟೂಸ್ ಹಾಕ್ಕೊಡ್ತೀನಿ, ಅವ್ನಿಗೆ ಇಷ್ಟ ಸ್ಪೈಡರ್ ಮ್ಯಾನ್ ಅಂತ. ಬಟ್ ಇದನ್ನು ನಾನು ಅದನ್ನೇ ಹಾಕ್ತಾ ಇದ್ದೀನಿ, ಸ್ಪೈಡರ್ ಮ್ಯಾನ್ ಟ್ಯಾಟೂ ಅಂದ್ಕೊಂಡ. ಆಯ್ತಪ್ಪ ಇದು ವೈಟ್ ಆ್ಯಂಡ್ ರೆಡ್ ಡಿಫ್ರೆಂಟ್ ಆಗಿರುತ್ತೆ ಅಂತಂದರೆ ಮೈ ಮೇಲೆ ಎಲ್ಲ ಹಾಕು, ಕೈ ಮೇಲೆ ಅಂತ ಎಲ್ಲ ಕಡೆ ಹಾಕಿಸ್ಕೊಂಡ ಆ ಒಂದು ಡ್ರಾಯಿಂಗು. ಅದು ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇವಾಗ ಇರೋ ಮನೆಯಲ್ಲಿ ಏನಿತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಈ ಕಾಸ್ಟ್ಯೂಮ್ ಎಲ್ಲ ಅವನ್ನ ರೆಡಿ ಮಾಡಿ ಕಳಿಸಿದ್ದೀನಿ. ಹೇಗಿದ್ದಾನೆ ನಮ್ಮ ಕೃಷ್ಣ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸ್ವಲ್ಪ ಫೋಸಸ್ ಎಲ್ಲ ಹೇಳ್ಕೊಟ್ಟೆ. ನನ್ನ ಮಗಳಂತೂ ಫುಲ್ ಬೇಜಾರು ಮಾಡ್ಕೊಳ್ತಾ ಇದ್ಲು, ನನ್ನ ಈ ವರ್ಷ ಮಾಡಿಲ್ಲ ಅಂತ. ಬರೀ KG ಅವ್ರಿಗೆ ಅಷ್ಟೇ ಹೇಳಿದ್ರು ಅವರು. ಸೊ ಅವಳಿಗೆ ಯೂನಿಫಾರ್ಮ್ ಹಾಕಿ ಇವನಿಗೆ ಕೃಷ್ಣ ಮಾಡಿ ಸ್ಕೂಲ್ಗೆ ಕಳಿಸ್ದೆ. ನೆಕ್ಸ್ಟು ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಆಫೀಸ್ ಕೆಲಸ ಲಾಗಿನ್ ಆಗೋಕ್ಕೆ ಮುಂಚೆ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅದೇ ಥೀಮಲ್ಲಿ ರಂಗೋಲಿ ಒಂದು ಚಿಕ್ಕದಾಗಿ ಬಿಡಿಸೋಣ ಅಂತ. ಸೊ ಯೂಶ್ವಲಿ ಕೃಷ್ಣ ಜನ್ಮಾಷ್ಟಮಿ ಅನ್ನೋಷ್ಟರಲ್ಲೇ ನಮಗೆ ನೆನಪು ಬರೋವಂಥದ್ದು ಅಂದರೆ ನವಿಲ್ಗೆರೆ, ಕೊಳಲು ಮತ್ತು ಬೆಣ್ಣೆ ಕೃಷ್ಣ ಆಗಿರೋದ್ರಿಂದ ಬೆಣ್ಣೆ, ಈ ಥರದ್ದು ಒಂದು ನೆನಪು ಬರುತ್ತೆ. ಸೊ ಅದೇ ಒಂದು ಥೀಮಲ್ಲಿ ಇಲ್ಲಿ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸೊ ನಾನು ಪ್ರೀವಿಯಸ್ ವಿಲಾಗಲ್ಲಿ 50-30-20 ರೂಲ್ ಬಗ್ಗೆ ಸ್ವಲ್ಪ ಡೌಟ್ಸ್ನ ರೇಸ್ ಮಾಡಿದ್ದೀರಾ. ಅಂದರೆ ಸ್ವಲ್ಪ ಕ್ವೇರೀಸ್ ಇತ್ತು. ಅಂದರೆ ಏನು 20% ಅಷ್ಟೇ ನೀವು ಸೇವ್ ಮಾಡಬೇಕು ಅಂತ ಹೇಳ್ತೀರಾ, ಜಾಸ್ತಿ ಮಾಡಬಾರ್ದು ಅಂತ. ಅದಂತೂ ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ತೀನಿ. ನಾನು ಹೇಳಿದ ಆ ರೀತಿ ಅಲ್ಲ, ಮಿನಿಮಮ್ 20% ಸೇವ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳಿರೋದು. ಇನ್ನೂ ಜಾಸ್ತಿ ಸೇವ್ ಮಾಡೋಕ್ಕಾದರೆ ಅದು ಇನ್ನೂ ಒಳ್ಳೆಯದೇ. ಬಟ್ ಕೆಲವೊಬ್ರಿಗೆ ಏನಾಗುತ್ತಂದರೆ ಅರ್ನಿಂಗ್ಸ್ ಕಡಿಮೆ ಇರುತ್ತೆ, ಬೇಸಿಕ್ ರಿಕ್ವೈರ್ಮೆಂಟ್ಸ್ಗೆ ಫುಲ್ಲು ಸ್ಯಾಲ್ರಿ ಖರ್ಚು ಮಾಡಿಬಿಡ್ತಾರೆ. ಅಂಥವ್ರಿಗೆ ಅದನ್ನು ಹೇಳಿದ್ದು ನಾನು. ಅಂದರೆ ಎಷ್ಟೇ ನೀವು ಅರ್ನ್ ಮಾಡಿದ್ರೂ ಅದರಲ್ಲಿ 20% ಎತ್ತಿಡಲೇಬೇಕು ಅಂತ. ಸೊ ಕಡಿಮೆ ಅರ್ನ್ ಮಾಡಿದ್ರೆ ಜಾಸ್ತಿ ಇನ್ಕಮ್ ಮಾಡ್ಕೊಳ್ಳಿ, ಆಮೇಲೆ ಅದ್ರ ಸೇವ್ ಮಾಡಿ ಅಂತ ಹೇಳಿದೆ ಅಷ್ಟೇ. ನಾನು ಎಲ್ಲೂ 20% ಅಷ್ಟೇ ನೀವು ಸೇವ್ ಮಾಡಬೇಕು ಅಂತ ಹೇಳಿಲ್ಲ. ಮತ್ತು ಇನ್ನು ರಿಮೈನಿಂಗ್ 80% ಏನಿದೆಯಲ್ವಾ, ಅದನ್ನು ಒಬ್ಬೊಬ್ಬರಿಗೆ ಬರೀ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗೆ ಫುಲ್ ಅವ್ರ ಸ್ಯಾಲ್ರಿಯಲ್ಲಿ 80% ಆಗೋಗುತ್ತೆ. ಅಂಥವ್ರು ಲಕ್ಸುರಿ ಆ ಒಂದು ಪಾರ್ಟು ಸ್ಕಿಪ್ ಮಾಡ್ಬೋದು. ಸೊ ನಂದೊಂದು ಪರ್ಸ್ನಲ್ ಸಜೆಷನ್ ಕೊಡ್ತೀನಿ, ಏನಂದರೆ ಆದಷ್ಟು ಸಿಂಪಲ್ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ನಿಮ್ಮ ಸ್ಯಾಲ್ರಿ ಏನೋ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ನೀವು ಯಾವ ರೀತಿ ಲೈಫ್ನ ನಾರ್ಮಲಾಗಿ ಲೀಡ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಅಷ್ಟೇ ಮಾಡಿ. ಸೊ ಈ ಥರ ಲೈಫ್ ಸ್ಟೈಲು ಮೇಂಟೈನ್ ಮಾಡೋದು ತುಂಬಾ ಈಸಿ. ಅದು ಬಿಟ್ಟು ನಾವು ನಮ್ಮ ಶಕ್ತಿಗೆ ಎಲ್ಲ ನಮ್ಮ ಅರ್ನಿಂಗ್ಸ್ಗಿಂತ ಮೀರಿ ನಾವು ಯಾವಾಗ ಲೈಫ್ ಸ್ಟೈಲ್ ಮಾಡ್ತೀವೋ
ಆವಾಗ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅದು ಫೇಕ್ ಲೈಫ್ ಸ್ಟೈಲ್ ಇರುತ್ತೆ. ಅಂದರೆ ನಮ್ಮ ಆದಾಯಕ್ಕಿಂತ ಮೀರಿ ನಾವು ಮಾಡ್ತಾ ಇರೋವಂಥದ್ದು ಜೀವನ. ಆ ಮೂಮೆಂಟಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ವಲ್ಪ ದಿನ. ಅಯ್ಯೋ ಎಷ್ಟು ಚೆನ್ನಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀವಪ್ಪ, ಈ ಥರನೇ ಲೈಫ್ ಲಾಂಗ್ ಇರಬೇಕಪ್ಪ ಅನ್ನೋ ಥರ ಒಂದು ಫೀಲಿಂಗ್ ಅಂತೂ ಇರುತ್ತೆ. ಬಟ್ ಮಾಡೋಕ್ಕಾಗಲ್ಲ, ಏಕೆಂದರೆ ಅದು ಫೇಕ್. ಅದು ಜಸ್ಟ್ ಆ ಮೊಮೆಂಟಿಗೆ ನೀವೇನೋ ಸಾಲ ಮಾಡಿರ್ತೀರ. ಬಟ್ ಲಾಂಗ್ ಟರ್ಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಯೋಚನೆ ಮಾಡಿ ಸೊ ನಿಮ್ಮ ಅರ್ನಿಂಗ್ಸ್ಗೆ ಈಕ್ವಲ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಸ್ವಲ್ಪ ಸೇವಿಂಗ್ಸ್ ಸಹ ಮಾಡ್ಕೊಳ್ಳಿ. ಹಂಗೆ ನೆಮ್ಮದಿ ಜೀವನ ಇಟ್ಕೊಳ್ಳಿ. ಅಂದರೆ ನಿಮಗೆ ಒಂದು ಮೆಂಟಲ್ ಪೀಸ್ ಸಹ ತುಂಬ ಇಂಪಾರ್ಟೆಂಟು ಜನಗಳಿಗೆ ತೋರ್ಪಡಿಕೆಗಿಂತ ಅಂತ ನನ್ನ ಒಂದು ಭಾವನೆ. ಸೊ ಇಷ್ಟು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆ ಇದರಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಇಗ್ನೋರ್ ಮಾಡಿ, ತಗೋಬೇಡಿ ಮನಸ್ಸಿಗೆ. ಇಲ್ಲ ನಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಅಳವಡಿಸ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಸೊ ಇಲ್ಲಿ ರಂಗೋಲಿ ಬಿಡಿಸಿರೋದಾಗಿದೆ. ಹುರುಳಿನ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿ ಮೊಳಕೆ ಕಟ್ಟರು ಸಾರು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಸ್ಪೆಷಲ್ ಸ್ವೀಟ್ಸ್ ಅಲ್ವಾ. ಸೊ ಎಲ್ಲ ಒಂದು 3 ಥರ ನೈವೇದ್ಯ ಮಾಡಿ ದೇವರಿಗೆ ಇಡೋಣ ಅಂತ. ಇವತ್ತು ನನಗೆ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗೋಕ್ಕೂ ಟೈಮ್ ಆಗೋಗ್ತಾಯಿದೆ. ಕ್ವಿಕ್ಕಾಗಿ ಆಗುವಂಥ ನೈವೇದ್ಯಗಳು ಈ 3. ಸೊ ರವೆ ಉಂಡೆ ಮತ್ತು ಅವಲಕ್ಕಿ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಪಾಯಸ, ಅಂದರೆ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಇವತ್ತು. ಕೃಷ್ಣನಿಗೆ ಅದು ಸಹ ತುಂಬಾ ಇಷ್ಟ. ಸೊ ಯೂಶ್ವಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೇ ಅದೊಂಥರ ಮಕ್ಕಳದು ಹಬ್ಬ ಅಂತಲೇ ಹೇಳ್ಬೋದು. ಯೂಶ್ವಲಿ ಬಾಲಕೃಷ್ಣನೇ ನೆನಪು ಬರುತ್ತೆ. ಅಂದರೆ ಆ ಒಂದು ತುಂಟತನ, ಅವ್ರ ಬೆಣ್ಣೆ ಕದಿಯೋದು, ಮತ್ತು ಯೂಶ್ವಲಿ ಈ ಕೃಷ್ಣ ಚೇಷ್ಟೆಗಳು ಮಾಡ್ತೀಯ ಅಂತಾರಲ್ಲ, ಅದೆಲ್ಲ ನೆನಪು ಬರುತ್ತೆ. ಸೊ ಇಲ್ಲಿ ಮಗು ರೂಪದಲ್ಲಿ ಇವತ್ತು ಪೂಜೆ ಮಾಡಿದ್ರೇ ಒಳ್ಳೆಯದು ಅಂತಾರೆ. ಮತ್ತು ಸಂಜೆ ಪೂಜೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ರೀಸನ್ ಏನಂದರೆ ಕೃಷ್ಣ ಹುಟ್ಟಿರೋದು ರಾತ್ರಿಯಲ್ಲಿ. ಸೊ ಅದರಿಂದ ಬೆಳಗ್ಗೆ ಪೂಜೆ ಮಾಡೋದಕ್ಕಿಂತ ಸಂಜೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ನೈವೇದ್ಯಗಳೆಲ್ಲ ನಾನು ಪ್ರಿಪೇರ್ ಮಾಡ್ಕೊಳ್ಳೋದು ಸಂಜೆ ಪೂಜೆಗೋಸ್ಕರನೇ. ಅಂದರೆ ಬೆಳಗ್ಗೆ ನಾರ್ಮಲ್ ದೇವ್ರ ಮನೇಲಿ ಪೂಜೆ ಮಾಡಿಟ್ಟಿದ್ದೀನಿ. ಬಟ್ ಸಂಜೆ ಕೃಷ್ಣ ಜನ್ಮಾಷ್ಟಮಿಗೆ ಅದೇ ಹೆಜ್ಜೆ, ಅಂದರೆ ಕೃಷ್ಣ ಬರೋಂಗೆ ಹೆಜ್ಜೆ ಹಾಕಿ ಪೂಜೆ ಮಾಡ್ತಾರಲ್ಲ, ಅದೇ ಥರ ನಾನು ಮಾಡಿ ಸಿಂಪಲಾಗಿ 3 ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ. ಸೊ ವರ್ಕಿಂಗ್ ಡೇ ಇರೋದ್ರಿಂದ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಹಾಫ್ ಆನ್ ಅವರೋ 1 ಅವರೋ ಟೈಮ್ ತೊಗೊಂಡು ಏನು ನನ್ನ ಕೈಲಾಗುತ್ತೋ ಅಷ್ಟು ಮಾತ್ರ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ರವೆ ಉಂಡೆ ರೆಸಿಪಿ ನಾನು ಆಲ್ರೆಡಿ ಪ್ರೀವಿಯಸ್ ವೀಲಾಗಲ್ಲಿ ತಿಂಡಿಗಳದ್ರಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಾನು ಅದಕ್ಕೆ ಇಲ್ಲೇನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಜಸ್ಟ್ ವಿಡಿಯೋ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಮಾಡಿದ್ದೀನಿ ಅಂತ. ಸೊ ಇಲ್ಲೆಲ್ಲ ರವೆ ಉಂಡೆ ರೆಡಿ ಆಗಿದೆ. ಉಂಡೆ ಎಲ್ಲ ಮಾಡಿ ನೀಟಾಗಿ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಹಾಲು ಪಾಯಸ ಮಾಡೋಣ ಅಂತ. ಯೂಶ್ವಲಿ ಹಾಲು ಪಾಯಸ ಮಾಡುವಾಗ ನಾನು ಸೇಮಿಯಾ ಯೂಸ್ ಮಾಡ್ತೀನಿ. ಸೊ ಈ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ಬೆಣ್ಣೆ, ತುಪ್ಪ, ಹಾಲು ಇಂಥದ್ರಲ್ಲಿ ಮಾಡೋ ನೈವೇದ್ಯಗಳು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಿಮ್ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಹೇಗಾಯಿತು, ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಇನ್ನೊಂದು ಏನಂದರೆ ಯಾವುದೇ ಒಂದು ಹಬ್ಬ ಆಗಲಿ, ಈ ನಮ್ಮ ಹಿರಿಯರು ಮಾಡಿರೋವಂಥ ಒಂದು ಪದ್ಧತಿಗಳು ತುಂಬಾ ಹೆಲ್ಪ್ಫುಲ್ಲು ನಮ್ಮ ಆರೋಗ್ಯಕ್ಕೆ. ಅಂದರೆ ಈ ಸಿಹಿ ತಿನಿಸುಗಳಾಗಲಿ ಫುಲ್ಲು ಪೌಷ್ಟಿಕಾಂಶಗಳಿಂದ ತುಂಬಿರುತ್ತೆ. ಇವಾಗ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇಂಥದ್ದೆಲ್ಲ ಡಯೆಟಲ್ಲಿ ಆ್ಯಡ್ ಮಾಡೋದ್ರಿಂದ ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದು. ಸೊ ಅದರಿಂದ ಅವರು ಹಬ್ಬ ಹರಿದಿನಗಳಲ್ಲಾದರೂ ಒಳ್ಳೆಯ ಒಂದು ಪೌಷ್ಟಿಕ ಆಹಾರ ತಿನ್ನಲಿ ಅಂತ ಇಂಥದನ್ನೆಲ್ಲ ಪದ್ಧತಿಗಳು ತಂದಿದ್ದಾರೆ. ಸೊ ಇಷ್ಟೇ ಹೇಳಿರಲ್ಲ, ನಮ್ಮ ಮನೇಲಿ ನಾವು ತಿನ್ನೋದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಕರೆದು ಸ್ವಲ್ಪ ಪ್ರಸಾದನ ದಾನ ಮಾಡಿ ಅಂತ ಸಹ ನಮ್ಮ ಹಿರಿಯರು ಹೇಳಿರ್ತಾರೆ. ಯಾಕಂದರೆ ಎಲ್ಲರೂ ಉಳ್ಳವರಾಗಿರಲ್ಲ. ಸೊ ಉಳ್ಳವರು ಸ್ವಲ್ಪ ಇಲ್ದಿರೋರ್ಗೂ ಕೊಟ್ಟು ಅವ್ರಿಗೂ ಆ ಪೌಷ್ಟಿಕಾಂಶಗಳು ಶೇರ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ನನಗಂತೂ ನಮ್ಮ ಹಿರಿಯರು ಮಾಡಿರೋ ಪ್ರತಿಯೊಂದು ಒಂದು ಪದ್ಧತಿಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ಕೃಷ್ಣನ ಹುಟ್ಟುಹಬ್ಬ. ಸೊ ಬಾಲಕೃಷ್ಣನ ರೂಪದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಅದಕ್ಕೆ ಇಲ್ಲಿ ಪುಟಾಣಿ ಕೃಷ್ಣನ, ಒಂದು ಮಗುವಿನ ರೂಪದಲ್ಲಿರುವಂಥ ಕೃಷ್ಣನ ಇಟ್ಟು ಜೊತೆಲಿ ಕಾಮಧೇನು ಇಟ್ಟು ಪೂಜೆ ಮಾಡಿದ್ದೀನಿ, ಮಲ್ಲಿಗೆ ಹಾರ ಹಾಕಿ. ಸೊ ನೈವೇದ್ಯ ಏನೇನು ಮಾಡ್ಕೊಂಡಿದ್ದೀನೋ ಅದೆಲ್ಲ ಒಂದು ಪುಟಾಣಿ ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇನ್ನೇನು ಪೂಜೆ ಮಾಡಬೇಕು. ಸೊ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೆಜ್ಜೆನೆಲ್ಲ ಬಿಡಿಸಿ ಆಮೇಲೆ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇಟ್ಟಿರುವಂಥ ಕೃಷ್ಣ ಬಂದು ಒಂದು ಸ್ಟೋರಿ ಇದೆ. ನಾನು ಪಿ ಜಿಯಲ್ಲಿ ಇರಬೇಕಾದ್ರೆ ನಮ್ಮ ಪಿ ಜಿ ಮೇಟ್ಸ್ ಎಲ್ಲ ಸೇರಿ ಹೋಗಿ ತಂದಂಥ ಪುಟಾಣಿ ಕೃಷ್ಣ ಇದು. ಸೊ ಯಾರಾದರೂ ನನ್ನ ಪಿ ಜಿ ಮೇಟ್ಸ್ ಈ ಒಂದು ವಿಲಾಗ್ ನೋಡ್ತಾ ಇದ್ದರೆ ನಿಮ್ಗೆ ಅದು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ತುಂಬ ಕಷ್ಟವಿದ್ದು ಒಂದು 10 ಅಂಗಡಿ ಹುಡುಕಿ ಬಾಲಕೃಷ್ಣನೇ ಬೇಕು ಅಂತ ಹುಡುಗಿ ತಂದಂಥ ಕೃಷ್ಣ ಅದು ನೆನಪಿಗೋಸ್ಕರ ನಾನು ಹಂಗೆ ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ. ಸೊ ಪ್ರತಿ ವರ್ಷ ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ಯಾವುದೇ ಬಾಲಕೃಷ್ಣ
ಕೃಷ್ಣಗೆ. ಸೊ ಅದು ಮೆಮೊರೀಸ್ಗೋಸ್ಕರ ಫೋಟೋಸ್ ಸ್ವಲ್ಪ ಮೇಲೆ ವಿಲಾಗ್ಸ್ ಎಲ್ಲ ಹಾಕಿರ್ತೀನಿ. ಯಾರಾದರೂ ನನ್ನ ಪಿ ಜಿ ಮೇಟ್ಸ್ ಇದ್ದರೆ ಹೋಗಿ ಅದನ್ನು ನೋಡಿ ಖುಷಿ ಪಡಲಿ, ಮತ್ತು ಅದೊಂಥರ ನಾಸ್ಟಾಲಜಿಕ್ ಮೊಮೆಂಟ್ಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರೋದು ಪುಟಾಣಿ ಹೆಜ್ಜೆಗಳನ್ನ ರಂಗೋಲಿ ಪುಡಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಇದು ಕೃಷ್ಣನ ಹೆಜ್ಜೆಗಳು ಅಂತ ಒಂದು ಕಾನ್ಸೆಪ್ಟು. ನನಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪ್ರೋಸೆಸ್, ಹೆಜ್ಜೆ ಬಿಡಿಸೋದು. ಯಾಕಂದರೆ ಅದೊಂಥರ ತುಂಬ ಪುಟಾಣಿ ಹೆಜ್ಜೆಗಳು ಬಿಡಿಸ್ತೀವಿ. ಇನ್ನೇನು ಕೃಷ್ಣ ನಮ್ಮ ಮನೇಲಿ ಹೆಜ್ಜೆ ಇಟ್ಕೊಂಡು ಬಂದಿದ್ದಾನೇನೋ ಅಂತಲೇ ಅನಿಸುತ್ತೆ ಆ ಹೆಜ್ಜೆಗಳನ್ನ ನೋಡಿದಾಗ. ಸೊ ಇದು ಎಷ್ಟು ಕ್ಯೂಟ್ ಪ್ರೋಸೆಸ್ ಅಲ್ವಾ. ನನಗಂತೂ ತುಂಬಾ ಈ ಒಂದು ಬಿಡಿಸೋದು ತುಂಬಾ ಇಷ್ಟ ಆಗುತ್ತೆ ಹೆಜ್ಜೆಗಳನ್ನ. ಸೊ ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಹೇಗಿತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡು ನನಗಂತೂ ಖುಷಿಯಾಗಿದೆ. ಸೊ ಹೇಗೆ ಅನ್ನಿಸ್ತು ಈ ಒಂದು ಆಚರಣೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ, ಇಲ್ಲ ಫಸ್ಟ್ ಟೈಮ್ ವ್ಯೂಯರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.